ವೆಲ್ಕಮ್ ಟು ಮೈ ಚಾನಲ್. ವಿವಾಹದ ಭಾಗ 4 ಕೆರಳಿ. ಶನಿವಾರ ಮಧ್ಯಾಹ್ನ ಸತ್ಯ ಮನೆಯಲ್ಲಿ ನೋಟ್ಸ್ ಜೆರಾಕ್ಸ್ ಮಾಡಿಸುತ್ತಿದ್ದಳು. ಬಾಗಿಲು ಬೆಲ್ ಆಯಿತು. ಬಾಗಿಲ ತೆರೆದ ಕರ್ಣನ ಎದುರು ಪ್ರಶಾಂತ್ ನಿಂತಿದ್ದ. ಕೈಯಲ್ಲಿ ಫೋನ್, ಮುಖದಲ್ಲಿ ನಗು. ಸತ್ಯ ಮೇಡಮ್ ಇದ್ಯಾರಾ? ಡಿಪಾರ್ಟ್ಮೆಂಟ್ ನೋಟ್ಸ್ ಕೊಡಬೇಕಿತ್ತು ಅಂದ. ಕರ್ಣ ಒಳಗೆ ಕರೆಯಲಿಲ್ಲ. ಹೊರಗೆ ನಿಂತ ಒಳಗೆ ಬನ್ನಿ ಅಂದ ಧ್ವನಿ ತಣ್ಣಗೆ. ಸತ್ಯ ಹಾಲಿಗೆ ಬಂದಾಗ ಪ್ರಶಾಂತ್ ಮೇಡಮ್ ಇವತ್ತು ಕ್ಲಾಸ್ ಸೂಪರ್ ಆಗಿತ್ತು ಅಂದ. ಕರ್ಣ ಕಿಚನ್ನಿಂದ 2 ಗ್ಲಾಸ್ ನೀರು ತಂದಿಟ್ಟ. ಏನೂ ಮಾಡಲಿಲ್ಲ. ಪ್ರಶಾಂತ್ ಹೋದ 5 ನಿಮಿಷಕ್ಕೆ ಮನೆ ಮೌನ ಆಯಿತು. ಕರ್ಣ ಸೋಫಾ ಮೇಲೆ ಕೂತು ಟಿವಿ ರಿಮೋಟ್ ಗಟ್ಟಿಯಾಗಿ ಹಿಡಿದು ಸತ್ಯ ಏನಾಯ್ತು ಅಂದಳು. ಅವನು ಎದ್ದು ನೇರವಾಗಿ ಬೆಡ್ರೂಮ್ಗೆ ಹೋದ. ಆಮೇಲೆ ಅಲ್ಮೇರಾ ತೆರೆದು ಕೆಂಪು ಡಬ್ಬಿ ತೆರೆದ. ಭಾಗ 1ರಲ್ಲಿ ತೋರಿಸಿದ ಅದೇ ತಾಳಿ ಡಬ್ಬಿ. ಸತ್ಯ ಹಿಂದೆ ಬಂದಳು. ಏನು ಮಾಡಿದ್ದೀರಾ? ಕರ್ಣ ಡಬ್ಬಿ ತೆರೆದು ತಾಳಿ ಎತ್ತಿ ಹಿಡಿದ. ಅವನ ಕೈ ಸ್ವಲ್ಪ ನಡುಗುತ್ತಿತ್ತು ಕೋಪದಿಂದ. ಈ ತಾಳಿ ನಾನು ಕಟ್ಟಿದ್ದು. ಅವನು ಮೊದಲ ಬಾರಿಗೆ ಧ್ವನಿ ಏರಿಸಿ, ನೀನು ನನ್ನ ಹೆಂಡತಿ. ನಿನ್ನ ಹತ್ತಿರ ಬಾ. ಓಕೆನಾದೆ. ಒಳಗಾಗುವುದರಲ್ಲಿ ತಪ್ಪಿಲ್ಲ. ಸುಮ್ಮನೆ ಮಲಗು ಅಂತ ಹೇಳೋಕೆ ನನಗಿಷ್ಟ ಇಲ್ಲ. ಆದರೆ ಬೇರೆಯವರು ನನ್ನ ಹತ್ತಿರ ಬರುವಾಗ ನನಗೆ ಇಲ್ಲಿ ಎದೆ ತೋರಿಸಿದ ಉರಿ ಆಗುತ್ತೆ. ಸತ್ಯ ಬೆಚ್ಚಿದಳು. ಇದು ಭಾಗ 1ರ ತಣ್ಣನೆಯ ರೂಲ್ಸ್ ಅಲ್ಲ. ಇದು ಕೆರಳಿಯ ಗಂಡನ ಭಯ. ಅವಳು ಸುಮ್ಮನೆ ಗಗ್ಲಿಂಗ್ ಅವರ ಮೆಲ್ಲಗೆ ಬಂದಳು. ಕರ್ಣ ತಾಳಿಯನ್ನು ಅವಳ ಕುತಿ ಹತ್ತಿರ ಹಿಡಿದು, ಹಾಗಾದರೆ ಈ ತಾಳಿ ಯಾಕೆ ಕಾಣಿಸುತ್ತಿಲ್ಲ? ಹೊರಗೆ ಇವತ್ತು ಸೀರೆ ಉಡು. ನಾನು ಕಟ್ಟಿದ್ದು ಕಾಣಿಸು. ನಾನು ನಿನ್ನ ಗಂಡ ಅಂತ ಊರಿಗೆಲ್ಲ ಗೊತ್ತಾಗಲಿ. ಅವನು ಕೂಗಲಿಲ್ಲ ಅಂದರೆ. ಅವನ ಕಣ್ಣು ಕೆಂಪಾಗಿತ್ತು. ಸತ್ಯ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಲಿಲ್ಲ. ಅವನ ಕೈಯಿಂದ ತಾಳಿಯನ್ನು ತೆಗೆದುಕೊಂಡು ತಾನೇ ಕುತ್ತಿಗೆಗೆ ಸರಿ ಮಾಡಿಕೊಂಡನು. ಇನ್ಮೇಲೆ ಕಾಣಿಸುತ್ತದೆ ಅಂದು ಧ್ವನಿ ನಡುಗುತ್ತಿತ್ತು. ಕರ್ಣ ಡಬ್ಬಿ ಮುಚ್ಚಿ ತಿರುಗಿ ಹೋದ. ರಾತ್ರಿ ಊಟ ಮಾಡಲಿಲ್ಲ. ಹಾಲ್ನಲ್ಲಿ ಒಬ್ಬನೇ ಕೂತಿದ್ದ. 11:30ಕ್ಕೆ ಸತ್ಯ 1 ಕಪ್ ಹಾಲು ತಂದು ಅವನ ಮುಂದೆ ಇಟ್ಟಳು. ಕುಡಿ, ಇನ್ಮೇಲೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂದಳು. ಕರ್ಣ ಹಾಲು ನೋಡಿ ಅವಳನ್ನೇ ನೋಡಿದ. ಕೋಪ ಕರಗಿತು. ಉಳಿದಿದ್ದು ನಾಚಿಕೆ ಸಾರಿ ಅವನ ತುಂಬ ಸಣ್ಣ ಧ್ವನಿಯಲ್ಲಿ. ಸತ್ಯ ಅವಳ ಪಕ್ಕ ಕೂತಳು. ನೀವು ಕೆರಳಿದಾಗ ನನಗೆ ಭಯ ಆಗಲಿಲ್ಲ, ಸಮಾಧಾನ ಆಯಿತು. ಯಾಕಂದ್ರೆ ನೀವು ನನ್ನ ಬಗ್ಗೆ ಯೋಚಿಸುತ್ತಿದ್ದೀರಾ ಅಂತ ಅರ್ಥ. ಆ ರಾತ್ರಿ ಕರ್ಣ ಮೊದಲ ಬಾರಿಗೆ ಸೋಫಾ ಬಿಟ್ಟು ರೂಮಿಗೆ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗಿ ಅವಳ ಹಾಸಿಗೆ ಹತ್ತಿರ ಕೆರಳಿದ. ನಂತರ ಒಂದು ಮೌನದ, ಅಂದರೆ ವಿವಾಹದ ಪ್ರೀತಿ ಮಾತು ಆಯಿತು.